ಎಲ್ಲರಿಗೂ ನಮಸ್ಕಾರ. ಸಭಿಕೋ ನಮಸ್ಕಾರ. ಭಾಷಾ ಸೇತುವಿನ 10ನೇ ದಿನಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡದ ಮೂಲಕ ಹಿಂದಿ ಕಲಿಕೆಯ ಈ ಕಾರ್ಯಕ್ರಮ ಆರಂಭವಾಗಿ ಇವತ್ತಿಗೆ 10 ದಿನಗಳಾಗಿವೆ. ಇದುವರೆಗೆ ನಾವು ಎಷ್ಟೋ ನಾಮಪದಗಳನ್ನು ಮತ್ತು ಕ್ರಿಯಾಪದಗಳನ್ನು ಕಲಿತಿದ್ದೀವಿ. ಅವುಗಳನ್ನು ಉಪಯೋಗಿಸ್ಕೊಂಡು ಸರಳವಾಗಿ ಹೇಗೆ ವಾಕ್ಯ ಮಾಡೋದು ಅಂತ ನೋಡೋಣ. ಯಾವುದಾದರೂ ವಿಷಯ ಅಥವಾ ವಸ್ತು ನನಗೆ ಇಷ್ಟ ಅಂತ ಹೇಳೋದಕ್ಕೆ ಹಿಂದಿಯಲ್ಲಿ ಮುಝೆ ಪಸಂದ್ ಹೈ ಅಂತ ಹೇಳಬೇಕು. ನನಗೆ ಇಷ್ಟ ಅನ್ನುವುದು ಹಿಂದಿಯಲ್ಲಿ ಮುಝೆ ಅಂದರೆ ನನಗೆ, ಪಸಂದ್ ಹೈ ಅಂದರೆ ಇಷ್ಟ, ಅಥವಾ ಅಚ್ಚಾ ಲಗ್ತಾ ಹೈ ಅಂದರೆ ಚೆನ್ನಾಗಿ ಅನಿಸುತ್ತೆ ಅಂತ ಅರ್ಥ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಮುಝೆ ಕಾಫಿ ಪಸಂದ್ ಹೈ ಅಂದರೆ ನನಗೆ ಕಾಫಿ ಇಷ್ಟ. ಮುझे ಕಾಫಿ ಪೀನಾ ಪಸಂದ್ ಹೈ ನನಗೆ ಕಾಫಿ ಕುಡಿಯಲು ಇಷ್ಟ. ಇಲ್ಲಿ ಒಂದು ವರ್ಬ್ನ ಕೂಡ ಸೇರಿಸಿದ್ದೀನಿ, ಕ್ರಿಯಾಪದನ. ಮೊದಲಿಗೆ ನಾವೇನು ಹೇಳಿದ್ವಿ, ನನಗೆ ಕಾಫಿ ಇಷ್ಟ ಅಂತ ಹೇಳಿದ್ವಿ. ನಂತರ ನನಗೆ ಕಾಫಿ ಕುಡಿಯಲು ಇಷ್ಟ, ಮುझे ಕಾಫಿ ಪೀನಾ ಪಸಂದ್ ಹೈ. ನನಗೆ ದೋಸೆ ಇಷ್ಟ, ಮುझे ದೋಸಾ ಪಸಂದ್ ಹೈ. ನನಗೆ ದೋಸೆ ತಿನ್ನುವುದು ಇಷ್ಟ. ತಿನ್ನುವುದು ಅನ್ನೋದಕ್ಕೆ ಖಾನಾ ಅಂತ ಬಳಸ್ತೀವಿ ಹಿಂದಿಯಲ್ಲಿ. ನನಗೆ ದೋಸೆ ತಿನ್ನುವುದು ಇಷ್ಟ ಅಂತ ಹೇಳುವಾಗ ಮುझे ದೋಸಾ ಖಾನಾ ಪಸಂದ್ ಹೈ. ಮುझे ಬಾರಿಶ್ ಪಸಂದ್ ಹೈ ನನಗೆ ಮಳೆ ಇಷ್ಟ. ಮುझे ಬಾರಿಶ್ ಮೇ ಭೀಗನಾ ಪಸಂದ್ ಹೈ. ಭೀಗನಾ ಅಂದರೆ ನೆನೆಯುವುದು ಅಂತ. ನನಗೆ ಮಳೆಯಲ್ಲಿ ನೆನೆಯುವುದು ಇಷ್ಟ. ಮುझे ಪಢನಾ ಪಸಂದ್ ಹೈ ನನಗೆ ಓದುವುದು ಇಷ್ಟ. ಮುझे ಕಹಾನಿ ಪಢನಾ ಪಸಂದ್ ಹೈ ನನಗೆ ಕತೆ ಓದುವುದು ಇಷ್ಟ. ಮುझे ನದಿ ಮೇ ತೈರ್ನಾ ಪಸಂದ್ ಹೈ ನನಗೆ ನದಿಯಲ್ಲಿ ಈಜುವುದು ಇಷ್ಟ. ತೈರ್ನಾ ಅಂದರೆ ಈಜುವುದು. ಮುझे ಖಾನಾ ಬನಾನಾ ಪಸಂದ್ ಹೈ ನನಗೆ ಅಡುಗೆ ಮಾಡಲು ಇಷ್ಟ. ಮುझे ಗಾನಾ ಸುನನಾ ಪಸಂದ್ ಹೈ ನನಗೆ ಹಾಡು ಕೇಳುವುದು ಇಷ್ಟ. ದಿನಚರಿಯನ್ನು ಹೇಳಬೇಕು ಅಂದರೆ ಹೇಗೆ ಹೇಳೋದು ಅಂತ ನಾನು ಹೇಳ್ತೀನಿ. ಬೆಳಗಿನ ದಿನಚರಿ. ಹಿಂದಿಯಲ್ಲಿ ದಿನಚರಿಗೆ ದಿನಚರ್ಯ ಅಂತ ಹೇಳ್ತಾರೆ. ಮೈ ಸುಬಹ 6 ಬಜೆ ಉಠ್ತಾ ಹೂँ. ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಹುಡುಗ ಇದನ್ನು ಮಾತಾಡಿದ್ರೆ, ಗಂಡಸು ಇದನ್ನು ಮಾತಾಡಿದ್ರೆ ಉಠ್ತಾ ಹೂँ ಅಂತ ಹೇಳಬೇಕು. ಹೆಂಗಸು ಇದನ್ನು ಮಾತಾಡಿದ್ರೆ ಉಠತಿ ಹೂँ ಅಂತ ಹೇಳಬೇಕು. ಮೈ 7 ಬಜೆ ಟಹಲ್ನೆ ಜಾತಾ ಹೂँ. ನಾನು 7 ಗಂಟೆಗೆ ತಿರುಗಾಡಲು ಹೋಗುತ್ತೇನೆ ಅಂದರೆ ವಾಕಿಂಗ್ ಹೋಗ್ತೀನಿ ಅಂತ. ಹುಡುಗಿ ಆದರೆ ಮೈ 7 ಬಜೆ ಟಹಲ್ನೆ ಜಾತಿ ಹೂँ. ಮೈ 8 ಬಜೆ ಪೇಪರ್ ಪಡ್ತಾ ಹೂँ. ನಾನು 8 ಗಂಟೆಗೆ ಪೇಪರ್ ಓದ್ತೀನಿ. ಹುಡುಗಿ ಆದರೆ ಮೈ ಪೇಪರ್ ಪಡ್ತಿ ಹೂँ. ಮೈ 9 ಬಜೆ ಕಾಫಿ ಪೀತಾ ಹೂँ. ನಾನು 9 ಗಂಟೆಗೆ ಕಾಫಿ ಕುಡಿತೀನಿ. ಮೈ ಭಗವಾನ್ ಕಿ ಪೂಜಾ ಕರ್ತಾ ಹೂँ. ನಾನು ದೇವರ ಪೂಜೆ ಮಾಡ್ತೀನಿ. ಮೈ ನಾಶ್ತಾ ಖಾತಾ ಹೂँ. ನಾನು ಬೆಳಗಿನ ತಿಂಡಿ ತಿಂತೀನಿ. ಉಸ್ಕೆ ಬಾದ್ ಸ್ಕೂಲ್ ಜಾತಾ ಹೂँ. ಅದರ ನಂತರ ಸ್ಕೂಲಿಗೆ ಹೋಗ್ತೀನಿ. ಉಸ್ಕೆ ಬಾದ್ ಅಂದರೆ ಅದರ ನಂತರ, ಸ್ಕೂಲ್ ಜಾತಾ ಹೂँ ಸ್ಕೂಲ್ಗೆ ಹೋಗುತ್ತೇನೆ. ಇದೇ ಒಂದು ವಾಕ್ಯಗಳನ್ನು ಹೆಣ್ಣು ಮಗಳು ಮಾತಾಡುವಾಗ ಉಠ್ತಾ ಹೂँ ಜಾಗದಲ್ಲಿ ಉಠ್ತಿ ಹೂँ, ಮೇ ಜಾತಾ ಹೂँ ಅಂತಂದರೆ ಇಲ್ಲಿ ಜಾತಿ ಹೂँ, ಈ ರೀತಿಯಾಗಿ ಬರುತ್ತೆ. आज का भाषा सेतु कार्यक्रम यहाँ पर समाप्त होता है. आप सभी को धन्यवाद. ಇಂದಿನ ಭಾಷಾ ಸೇತು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ತಮ್ಮೆಲ್ಲರಿಗೂ ಧನ್ಯವಾದ. मैं डॉक्टर करुणा लक्ष्मी मैसूर से.